ಕೈಲಿ ಇಟ್ಕೊಂಡು ಫೋಟೋ ತೆಗೆಸ್ಕೋಬೋದು. ಒಬ್ರಿಗೆ 60 ಏನು ಮಾಡಲ್ಲ. ನೋಡ್ರಿ ಫ್ರೆಂಡ್ಸ್, ಇವ್ರು ಕಿಂಡಲ್ ಮಾತಾಡೋಣ ಮಾತಾಡೋಕ್ಕೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರೂಪಾ ಆಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಡಿಕೇರಿಗೆ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇದೀವಿ, ಎಷ್ಟೊತ್ತಿಗೆ ಹೋಗಿ ರೀಚ್ ಆಗಿದ್ದು ಅಂತ ತೋರಿಸ್ತೀನಿ ನಾನು. ಹಾಗಿದ್ರೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂತಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರೂಪಾ ಆಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ರಾತ್ರಿ ಲೇಟಾಗಿ ಬಂದ್ವಿ, ಬಸ್ಸಲ್ಲೆಲ್ಲ ಬರೋದಿಗೆ ಲೇಟ್ ಆಗಿತ್ತು. ಹಾಗಾಗಿ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಆದ್ರಿಂದ ಇವಾಗ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ಮಗಳನ್ನ ಎಲ್ಲೂ ಬಿಟ್ಟು ಬಂದಿರಲಿಲ್ಲ, ಫಸ್ಟ್ ಟೈಮ್ ಬಿಟ್ಟು ಬಂದಿರೋದಲ್ವಾ. ರಂಗೋಲಿ ಹಾಕಿದ್ದೀನಿ ನೋಡಮ್ಮ ಅಂತ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ಲು ಮೊಬೈಲಲ್ಲಿ. ಅದರಿಂದ ನೋಡ್ತಾ ಇದ್ವಿ. ನಾನು ವೆದರ್ ತೋರ್ಸೋಣ ನಿಮಗೆ ಅನ್ಕೊಂಡಿದ್ದೆ, ಆದರೆ ಅಷ್ಟೊಂದು ಹಿಮ ಬಿದ್ದಿಲ್ಲ ಫ್ರೆಂಡ್ಸ್, ನಾರ್ಮಲ್ ಆಗೇ ಇದೆ. ನನಗೂ ಕ್ಯೂರಿಯಾಸಿಟಿ ಇತ್ತು ತುಂಬಾನೇ ನೋಡ್ಬೇಕು ವೆದರ್ನ ಅನ್ಬಿಟ್ಟು, ಆದ್ರೆ ನಾರ್ಮಲ್ ತರಾನೇ ಇದೆ ಸ್ವಲ್ಪ ಇವತ್ತು. ಯಾವ ತರ ಕೂಗ್ತಿದಾವೆ ಅಂತ, ಹೊಸ ಜನ ಅಲ್ವಾ ನಾವು, ನೋಡ್ಬಿಟ್ಟು ಈ ತರ ಮಾಡ್ತಿದಾವೆ. ಬೆಳಗಿನೇ ಬೇಗ ಎದ್ದು ಕಾಫಿ ಕೂಡ ರೆಡಿ ಮಾಡಿದ್ದಾರೆ ನಮ್ಮ ಸಿಸ್ಟರ್ ಮನೆಗೆ ಬಂದಿದ್ವಿ. ಈಗ ಫ್ರೆಶ್ ಅಪ್ ಆಗಿ ಬಂದು ನಾವ್ ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ನಾನು ನಿಮಗೆ. ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಲ್ರೆಡಿ ಇವರು ತಿಂಡಿ ತಿಂತಾ ಇದ್ದಾರೆ. ಏನ್ ತಿಂಡಿ ಅನ್ನೋದು ಕೂಡ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಪಲಾವ್ ಮಾಡಿದ್ದಾರೆ. ಬಂದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡು ಹಾಯ್, ಎಲ್ಲ ಮಡಿಕೇರಿಗೆ ಹೋಗ್ತಿದೀವಿ. ಈಗೆಲ್ಲ ರೆಡಿ ಆಗಿಬಿಟ್ಟಿದೀವಿ. ನೋಡಿ ನನ್ನ ತಿಂಡಿ ಯಾವ ಥರ ಡ್ರೆಸ್. ಲೇಟಾಗಿ ಬಂದಿದ್ರಿಂದ ಅಣ್ಣನ್ನೆಲ್ಲ ತೋರ್ಸೋಕ್ಕಾಗಿರಲಿಲ್ಲ. ನೋಡಿ, ಇವ್ರ ಮನೆಗೆ ಬಂದಿರೋದು. ನೋಡಿ ನಮ್ಮ ಸಿಸ್ಟರ್, ಅಯ್ಯೋ ನೈಟ್ ಡ್ರೆಸ್ ಎಲ್ಲ ಇದ್ದೀನಿ ಈಗೇನೆ ತೋರಿಸ್ತೀಯ ಅಂದ್ಬಿಟ್ಟು ತುಂಬಾನೇ ನಾಚಿಕೆ ಪಡ್ಕೊಂತಿದ್ರು. ಈಗ ನಾವು ಕಾರಿಗೋಸ್ಕರ ವೇಟಿಂಗ್ ಮಾಡ್ತಾ ಇದೀವಿ. ಇದು ಸೋಮಾರ್ಪೇಟೆ. ನಾವು ಮಡಿಕೇರಿಗೆ ಹೊರಟಿದ್ವಿ. ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀವಿ. ಇವ್ರೇನಪ್ಪ ಹೇಳ್ತಾನೆ ಇಲ್ಲ ಅನ್ಕೊಬಿಟ್ರೆ ಹೇಳ್ತೀನಿ ನಾನು. ಈಗ ಕಾರ್ ಕೂಡ ಬಂದಿದೆ. ಮಡಿಕೇರಿಲಿ ಪ್ಲೇಸ್ ನೋಡಕ್ ಹೋಗ್ತಾ ಇದೀವಿ. ತೋರಿಸ್ತೀನಿ ನಾನು ಏನೇನು ಪ್ಲೇಸ್ ನೋಡ್ಕೊಂಡ್ಬಂದೆ ಅಂತ. ಪಾಪ ಇವರೊಬ್ರು ಹುಷಾರಿಲ್ಲ ಅಂತ ಬರೋಕ್ಕಾಗಿಲ್ಲ, ಅದರಿಂದ ನಾವೇ 3 ಜನ ಹೋಗ್ತಾ ಇದ್ದೀವಿ. ಅಣ್ಣನ ಮರ್ತಾ ಇದ್ದೀನಿ, 4 ಜನ ಹೋಗ್ತಾ ಇದೀವಿ. ಅಣ್ಣ ಕೂಡ ಬರ್ತಾ ಇದೆ. ತುಂಬಾನೇ ಘಾಟ್ ಸೆಕ್ಷನ್ ಇದೆ. ರೋಡ್ ಅಂತೂ ನೋಡ್ತಾ ಇರ್ಬೋದು ನೀವೇನೆ. ಒಂದು ಹತ್ರನೂ ಸ್ಟ್ರೈಟ್ ರೋಡೇ ಇಲ್ಲ, ಫುಲ್ ಘಾಟ್ ಸೆಕ್ಷನ್ನೇ ಇದು. ಕೇರ್ಫುಲ್ ಆಗಿ ಡ್ರೈವ್ ಮಾಡ್ಬೇಕಪ್ಪ ಇಲ್ಲಂತೂ. ಇದು ಹಾರಂಗಿ ಡ್ಯಾಮ್ ಅಂತೆ. ನೀರಿರಲಿಲ್ಲ, ಅದಕ್ಕೋಸ್ಕರ ದೂರದಿಂದನೇ ತೋರಿಸ್ತಿದ್ದೀನಿ. ನೀರಿದ್ದಿದ್ರೆ ಹತ್ರನೇ ಹೋಗಿ ತೋರಿಸ್ತಿದ್ದೆ. ಹಾಗಾಗಿ ಹಾಗೇನೆ ನೋಡಿಕೊಂಡು ಮುಂದೆ ಇನ್ನೂ ಪ್ಲೇಸ್ ಇದೆ ನೋಡೋಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾರಂಗಿ ವೃಕ್ಷ ಉದ್ಯಾನವನ ಬಂತು. ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಟಿಕೆಟ್ನ ತಗೊಂಡಾಯ್ತು. ಮುಂದೆ ನಾವು ಇನ್ನು ಒಳಗಡೆ ಹೋಗಿ ಪ್ಲೇಸ್ ನೋಡಲಿಕ್ಕೆ ಟಿಕೆಟ್ನ ತಗೋಬೇಕು. ಎಷ್ಟು ಪ್ರೈಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಇಲ್ಲಿ ಟಿಕೆಟ್ ಕೌಂಟರ್ ಇದೆ, ಇಲ್ಲಿ ಟಿಕೆಟ್ ಕೊಡ್ತಿದ್ದಾರೆ ಒಳಗಡೆ ಹೋಗಿ ಪ್ಲೇಸ್ ನೋಡ್ಲಿಕ್ಕೆ. ಎಷ್ಟಿದೆ ಪ್ರೈಸ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಬ್ರಿಗೆ 50 ರೂಪೀಸ್ ಇದೆ ಅಂತೆ. ಮುಂದೆ ಏನೆಲ್ಲ ಇದೆ ಅಂದ್ಬಿಟ್ಟು ನಾನು ತೋರಿಸ್ತಾ ಹೋಗ್ತೀನಿ. ನಾನು ನೋಡಿಲ್ಲ, ಫಸ್ಟ್ ಟೈಮ್ ಬರ್ತಿರೋದು. ಹಾಗಾಗಿ ಏನೆಲ್ಲ ಇದೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ನೋಡೋಣ ಬನ್ನಿ ಫ್ರೆಂಡ್ಸ್. ಬಾತ್ ಕೋಳಿ ನೀರಲ್ಲಿ ಆಟ ಆಡ್ತಾ ಇದೆ. ಬಾತ್ ಕೋಳಿ
ಇದೆಲ್ಲ ಕತೆ ಹೇಳಿದ್ರಿ ಉಂಟಲ್ಲ. ಈ ಕಡೆದ ಒಂದು 8 ವರ್ಷ ಅಂತ ಅಯ್ಯೋ ಪರಮ 8 ವರ್ಷದಲ್ಲ ಇವಳನ್ನ ರೂಪನ ನೋಡ್ಲಿಕ್ಕೆ ಬಂದಾಗ ಸ್ಟೋರಿ ಹೇಳ್ತಿದ್ದಾರೆ ನಮ್ಮ ಅಣ್ಣ ಹಿಂದಿನ ಕತೆ. ಸರಿ ಹೊಸ್ದಾಗಿರೋದ್ರಿಂದ ಇಲ್ಲಿ ಏನು ಫೆಸಿಲಿಟಿ ಇಲ್ಲ, ಹೋಗ್ಲಿಕ್ಕೆ ನಡ್ಕೊತಲೇ ಹೋಗಬೇಕು. ದೂರನೇ ಇದೆ ತುಂಬಾ. ನೋಡೋಣ ಎಷ್ಟು ದೂರ ಹೋಗ್ಬೇಕಂತ. ಹೊರಗಡೆ ಎಂಟ್ರೆನ್ಸ್ ಇಂದ ಬರ್ಲಿಕ್ಕೆ 1.5-2 ಕಿಲೋಮೀಟರ್ ಆಗುತ್ತೆ. ಬಂದಿದ್ಕು ಎಲಿಫೆಂಟ್ ನೋಡಿದ್ವಿ. ಆ ಕಡೆ ಸಮುದ್ರ ಇದೆ, ಬೋಟಿಂಗ್ ಕೂಡ ಇದೆ, ತೋರಿಸ್ತೀನಿ ನಾನು ನಿಮಗೆ. ನೋಡಿ ಎಲಿಫೆಂಟ್. ವೆದರ್ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡಿ. ಇಲ್ಲಿ ತುಂಬಾ ಗ್ರೀನ್ ನೇಚರ್ ಇದೆ. ಈ ತರ ಎಲ್ಲ ನೋಡ್ಲಿಕ್ಕೆ ತುಂಬಾನೇ ಖುಷಿ ಅನ್ಸುತ್ತೆ. ಸ್ವಲ್ಪ ವಯಸ್ಸಾದವರಿದ್ರೆ ಕಷ್ಟನೇ ನಡ್ಕೊಂಡ್ ಬರೋದು. ನೋಡಿ ಎಲಿಫೆಂಟ್ಗಳಿದೆ. ಅಲ್ಲಿಂದ ಬಂದಿದ್ದು ಎಲಿಫೆಂಟ್ ನೋಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಮೊಬೈಲ್ ಕೂಡ ಇಸ್ಕೊಂಡ್ರೆ ಕೊಡಲ್ಲ ಅನ್ಸುತ್ತೆ. ನಂಗೆ ಕೊಟ್ಟಿಲ್ಲ, ನೀನು ಥ್ಯಾಂಕ್ಸ್ ಕೊಟ್ಟಿಲ್ಲ. ನನಗೆ ಥ್ಯಾಂಕ್ಸ್ ಕೊಟ್ಟಿರ್ಲಿಲ್ಲ. ನೋಡಿ ಅವಾಗಲೇ ಹೇಳ್ದ ಹಾಗೆ ಬೋಟಿಂಗ್ ಕೂಡ ಇದೆ. ಬೆಳಗ್ಗೆನೆ ಬಂದಿದ್ರಿಂದ ಯಾರು ಕೂಡ ಹೋಗಿರ್ಲಿಲ್ಲ, ಅದಕ್ಕೋಸ್ಕರ ನಾವು ಹಾಗೇನೆ ಜಸ್ಟ್ ನೋಡ್ಕೊಂಡು ಬಂದ್ವಿ. ಇವ್ರು ಯಾಕೆ ಮೇಲೆ ಹತ್ತಿದಾರೆ, ಹತ್ತಕ್ಕಾಗಲ್ಲ ಅಂತ ಹೇಳಿ ಮೇಲೆ ಹತ್ತಿದ್ದಾರೆ. ಅದು ನೋಡೋದಿಲ್ಲೇ ಬರ್ರಿ, ಬೇಡ ಹತ್ತದು, ಸುಮ್ಮನೆ ಏನಕ್ಕಂತಿ ಟೈರ್ಡ್ ಮಾಡ್ಕೊಂತೀರ. ಇಲ್ಲಿ ಹುಲಿ ಇದೆ, ಮೊಸಳೆ. ಇದು ಗ್ರೀನ್ ನೇಚರಿಯಾಗಿ ನೋಡಕ್ ಚೆನ್ನಾಗಿದೆ ಅಷ್ಟೇ. ನೋಡಿ ಎಷ್ಟನೇ ಇಶ್ವಿಲ್ ಕಟ್ಸಿದೀವಿ ಅಂತಾನು ಕೂಡ ಇಲ್ಲಿ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗ್ತಿದೀವಿ. ಅಲ್ಲಿ ಏನೆಲ್ಲ ಇದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಶಾಪಿಂಗ್ ಮಾಡ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಒಳಗಡೆ ಹೋಗಿ ಇನ್ನೂ ತೋರಿಸ್ತೀನಿ ನಾನು ಏನೆಲ್ಲ ಶಾಪಿಂಗ್ ಇದೆ ಅಂದ್ಬಿಟ್ಟು.
ವಾವ್, ನೋಡಿ ಫ್ರೆಂಡ್ಸ್, ವೆರೈಟಿ ಶಾಪಿಂಗ್ ಎಲ್ಲ ಇದೆ. ಎಲ್ಲ ಥರದ್ದು ಕೂಡ ಶಾಪ್ ಮಾಡ್ಬೋದು ನೀವು ಇಲ್ಲಿ. ಎಲ್ಲ ವೆರೈಟೀಸ್ಗಳು ಇದೆ. ಕಾವೇರಿ ನಿಸರ್ಗಧಾಮ, ನೋಡೋಣ ಒಳಗಡೆ ಹೋಗಿ ಏನೆಲ್ಲ ಇದೆ ಅಂದ್ಬಿಟ್ಟು. ಎಲ್ಲ ನಾನು ಬಿಟ್ಬಿಟ್ಟೆ ಮುಂದೆ ಹೋಗ್ತಿದ್ದಾರೆ ನೋಡಿ. ವೆಯ್ಟಿಂಗೇ ಇಲ್ಲ, ಹೋಗ್ತಾನೆ ಇದ್ದಾರೆ. ನಾನೆಲ್ಲ ಪ್ಲೇಸ್ ತೋರಿಸ್ಕೊಂಡು ಹೋಗೋ ಹೊತ್ತಿಗೆ ಲೇಟ್ ಆಗುತ್ತೆ. ಅವ್ರು ಮುಂದೆ ಹಾಗೇನೆ ಹೋಗ್ತಾನೆ ಇರ್ತಾರೆ. ಮುಂದೆ ಬಂದರೆ ಒಂದು ಚಿಕ್ಕ ಟೆಂಪಲ್ ಇದೆ, ಕಾಣಿಸ್ತಾ ಇದೆ, ತೋರಿಸ್ತೀನಿ ನಾನು ನಿಮಗೂ ಕೂಡ. ನೋಡಿ, ಚಿಕ್ಕದಾಗಿ ದೇವಸ್ಥಾನ ಮಾಡಿದ್ದಾರೆ. ಒಳಗಡೆ ಎಂಟರ್ ಆಗಿದ್ದೀವಿ ಇವಾಗ. ನೋಡೋಣ ಮುಂದೆ ಹೋಗಿ ಪ್ರಾಣಿ ಪಕ್ಷಿ ಎಲ್ಲ ಇದೆಯಂತೆ, ತೋರಿಸ್ತೀನಿ ನಾನು ನಿಮ್ಗೆ ಏನೆಲ್ಲ ಇದೆ ಅಂದ್ಬಿಟ್ಟು. ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಮುಂದೆ ಏನೆಲ್ಲ ಇದೆ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ. ಬನ್ನಿ ನೋಡ್ಕೊ ಬರೋಣ. ಕೊಡಗಿನ ಸಾಂಪ್ರದಾಯಿಕ ನೃತ್ಯ ಅಂತ ಇದು. ನೋಡೋಣ, ಬೊಂಬೆ ಕೆತ್ತನೆ ಮಾಡಿಟ್ಟಿದ್ದಾರೆ ಫ್ರೆಂಡ್ಸ್. ಸೇಮ್ ಮನುಷ್ಯರಿದ್ದಂಗೆ ಇದ್ದಾರೆ ನೋಡ್ರಿ. ನಾರ್ಮಲ್ ಮನುಷ್ಯನ ಥರನೇ ಕಾಣಿಸ್ತಾ ಇದೆ, ಬೊಂಬೆ ಥರ ಅನ್ಸೋದೇ ಇಲ್ಲ. ಒಬ್ಬೊಬ್ರು ಒಂದೊಂದು ಥರ ವೆರೈಟಿ ಆಗಿದ್ದಾರೆ. ಫುಲ್ ಬಿದ್ರು ಕಾಡಿದೆ ಫ್ರೆಂಡ್ಸ್. ಇಲ್ಲಿ ಬಿದ್ರು ಕಾಡು ಬಿಟ್ರೆ ಇನ್ನೇನು ಕಾಣಿಸ್ತಿಲ್ಲ. ಒಳಗಡೆ ಏನೋ ಪಕ್ಷಿಗಳೆಲ್ಲ ಇದೆಯಂತೆ ನೋಡೋ ಅಂಥದ್ದು. ನೋಡೋಣ ಮುಂದೆ ನಡ್ಕೊಂಡೋಗಿ ಏನಿದೆ ಅಂದ್ಬಿಟ್ಟು. ಎಲ್ಲರೂ ನಾನು ಬಿಟ್ಬಿಟ್ಟು ಹೋಗ್ತಾನೆ ಇದ್ದಾರೆ, ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ತಿದ್ದಾರೆ ನೋಡಿ. ನಡೆದು ಸುಸ್ತಾಗಿದೆ ಅಂತ ಕೂತ್ಕೊಂಡಿದ್ದಾರೆ. ಇಲ್ಲ ಸ್ವಲ್ಪ ರೆಸ್ಟ್ ತಗೊಂಡೋಗೋಣ ಅಂದ್ಬಿಟ್ಟು. ಕೊಡಗಿನ ಗೌಡ ಜನಾಂಗದ ಸಾಂಪ್ರದಾಯಿಕ ನೃತ್ಯ ಅಂತ ಇದು. ಅದೇ ರೀತಿಯಾಗಿದೆ ಅಂದ್ಬಿಟ್ಟು ಇಲ್ಲಿ ಹೋಗೋಣ, ಇಲ್ಲಿ ಪಕ್ಷಿಗಳಿದೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಣ ಏನೆಲ್ಲ ಪಕ್ಷಿಗಳಿದೆ ಅಂದ್ಬಿಟ್ಟು. ಒಳಗಡೆ ಹೋಗ್ಲಿಕ್ಕೆ ಎಂಟ್ರಿ ಫೀಸೇ 30 ರೂಪೀಸ್ ಅಂತೆ. ನೋಡೋಣ ಒಳಗಡೆ ಯಾವೆಲ್ಲ ಬರ್ಡ್ಸ್ ಇದಾವೆ ಅಂದ್ಬಿಟ್ಟು.
ನೋಡ್ತಿದ್ದೀರಲ್ವಾ ತುಂಬಾನೇ ವೆರೈಟಿ ಬರ್ಡ್ಸ್ಗಳಿದಾವೆ. ಇನ್ನು ಯಾವ್ಯಾವ ರೀತಿ ಬರ್ಡ್ಸ್ಗಳು ವೆರೈಟಿ ಆಗಿದೆ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ. ಇಗ್ವಾನ್ ಇಗ್ವಾನ್ ಕೈಲಿ ಇಟ್ಕೊಂಡು ಫೋಟೋ ತೆಗೆಸ್ಕೋಬೋದು. ಒಬ್ರಿಗೆ 60. ಏನು ಮಾಡಲ್ಲ. ಬಣ್ಣ ಚೇಂಜ್ ಮಾಡ್ತಲ್ಲ ಅದೇ ಇದು? ಇಲ್ಲ, ಅದು ಊಸರೊಳ್ಳಿ ಮೇಡಮ್ ಬಣ್ಣ ಚೇಂಜ್ ಮಾಡೋದು. ಇದು ಪಲ್ಲಿ ಜಾತಿಗೆ ಸೇರಿದೆ. ತುಂಬ ಹೊದ್ದಾಗುತ್ತೆ. ಒಂದು ಸಪ್ರೇಟ್ ಚಾರ್ಜ್ ಇದೆ ಮೇಡಮ್. ಕೈ ಮೇಲೆ ಎದ್ದಿನ ಕುತ್ಕೋಬೋದು. ಒಂದು ಝೂ ಕೊಡ್ತೀವಿ, ಒಂದು ಪ್ಯಾರೆಟ್ ಕೊಡ್ತೀವಿ. ಎಷ್ಟು? 60. ಒಂದು ಪ್ಯಾರೆಟ್ನ ಕೈ ಮೇಲೆ ಇಟ್ಕೊಂಡು ಫೋಟೋ ತೆಗೆಸ್ಕೋಬೇಕಂದ್ರೆ 60 ರೂಪೀಸ್ ಅಂತೆ. ಅದಕ್ಕೆ ಬೇಡ ಅಂತ ನಾವು ಬಂದ್ಬಿಟ್ವಿ. ಇನ್ನೂ ಲೇಟ್ ಆಗುತ್ತೆ, ಇನ್ನೂ ತುಂಬಾ ಪ್ಲೇಸ್ ಇದೆ ನೋಡಕ್ಕೆ ಅಂದ್ಬಿಟ್ಟು. ನೋಡಿದ್ರಲ್ವಾ ಎಷ್ಟು ವೆರೈಟಿ ಪಕ್ಷಿಗಳಿದೆ, ಪ್ರಾಣಿಗಳಿದೆ ಹಾಗೇನೆ ಅಂದ್ಬಿಟ್ಟು. ತುಂಬಾ ದೂರನೇ ಇದೆ. ನಡೆದು ಕಾಲೆಲ್ಲ ತುಂಬಾನೇ ನೋವಾಗ್ತಾ ಇತ್ತು. ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ, ಅಭ್ಯಾಸ ಇಲ್ಲ ನನಗೆ ನಡೆದು, ಹಾಗಾಗಿ ತುಂಬಾನೇ ಕಾಲು ನೋವ್ತಾ ಇತ್ತು. ಇನ್ನು ಮುಂದೆ ಹೋಗಿ ನೋಡೋಣ ಏನೆಲ್ಲ ಇದೆ ಅಂದ್ಬಿಟ್ಟು. ನೋಡಿ, ಕೊಡಗಿನ ಬುಡಕಟ್ಟು ಜನಾಂಗದ ಜೀವನ ಶೈಲಿ ಇದು. ಹಿಂದಿನ ಕಾಲದಲ್ಲೆಲ್ಲ ಹೀಗೆ ಇರ್ತಾ ಇದ್ರು ಅಂತ ಬೊಂಬೆಗಳನ್ನ ಮಾಡಿ ತೋರಿಸಿದ್ದಾರೆ. ಪ್ರತಿಯೊಂದು ಕೂಡ ನೋಡ್ತಾ ಇರ್ಬೋದು ನೀವೇನೆ.
ನೋಡಿದ್ರಲ್ವಾ ಫ್ರೆಂಡ್ಸ್, ನೇಚರ್ ಒಳಗೆ ಏನೆಲ್ಲ ಇದೆ, ಹಾಗೇನೆ ಯಾವ ಪಕ್ಷಿಗಳು ಇದಾವೆ ಅಂತ ಕೂಡ ತೋರಿಸಿದೀನಿ ನಾನು. ಈಗ ಹೊರ್ಗಡೆ ಕೂಡ ಹೋಗ್ತಾ ಇದೀವಿ, ಅಲ್ಲಿ ಕೂಡ ಏನಿದೆ ಅಂತ ನಾನು ತೋರ್ಸ್ಕೊಂಡ್ ಬರ್ತೀನಿ. ಎಲ್ಲರೂ ಒಟ್ಟಿಗೆ ಹೋಗೋಣ, ಯಾರ್ಯಾರು ಬಂದಿದ್ದು ಅಂತ ತೋರಿಸ್ತೀನಿ ಅಂದ್ರೆ ಮುಂದೆ ಮುಂದೆ ಓಡ್ತಾ ಇರ್ತಾಳೆ ನನ್ ತಂಗಿ. ನೋಡಿ, ಇಲ್ಲಿ ನಮ್ಮ ಅಣ್ಣ ಬರ್ತಾ ಇದೆ. ಕಂಪ್ಲೀಟ್ ಆಗಿ ಒಳಗಡೆ ಎಲ್ಲ ನೋಡಾಯ್ತು. ಈಗ ಹೊರಗಡೆ ಏನೆಲ್ಲ ಇದೆ ಅಂತ ತೋರ್ಸ್ಕೊಂಡ್ ಬರ್ತೀನಿ. ನೋಡಿ, ವೆರೈಟೀಸ್ ಎಣ್ಣೆಗಳಿದೆ ಇಲ್ಲಿ, ಡ್ರಿಂಕ್ಸ್, ಹಾಗೇನೆ ಚಾಕ್ಲೇಟ್ ಅಂತೂ ತುಂಬಾನೇ ವೆರೈಟೀಸ್ ಇದೆ. ನೋಡ್ತಿರ್ಬೋದು ನೀವು, ಕಲರ್ ಆದ ಬ್ಯೂಟಿಫುಲ್ ಆದ ಚಾಕ್ಲೇಟ್ಗಳು. ನೋಡಿದ್ರೆ ಒಂದೊಂದು ಚಾಕ್ಲೇಟು ಕೂಡ ಬಾಯಿ ನೀರು ಬರುತ್ತೆ, ಆ ರೀತಿಯಾಗಿದೆ. ವೆರೈಟಿ ಕಲೆಕ್ಷನ್ ಇದೆ. ಡ್ರೆಸ್ಸಸ್ ಇದೆ, ಬ್ಯಾಗ್ ಇದೆ, ಹಾಗೇನೆ ಚಾಕ್ಲೇಟ್ಸ್ ಅಂತೂ ತುಂಬಾನೇ ಜನಪ್ರಿಯವಾಗಿದೆ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಕಲರ್ಫುಲ್ ಆದ ವೆನಿಟಿ ಬ್ಯಾಗ್ಗಳು, ಹಾಗೇನೆ ಸ್ಲಿಪ್ಪರ್ಸು, ಹಾಗೇನೆ ಚಿಕ್ಕ ಮಕ್ಕಳು ಬಟ್ಟೆ ಕೂಡ ಇದೆ. ತುಂಬಾನೇ ವೆರೈಟಿ ಕಲೆಕ್ಷನ್ ಇದೆ ಅಂತಲೇ ಹೇಳ್ಬೋದು. ಶಾಪಿಂಗ್ ಮೈಂಡ್ ಇದ್ದವ್ರಿಗಂತೂ ತುಂಬಾನೇ ಸಖತ್ತಾಗಿರುತ್ತೆ ಈ ಪ್ಲೇಸ್ ಅಂತೂ. ಬಂದು ಒಂದ್ಸಲಿ ವಿಸಿಟ್ ಮಾಡಿ. ಎಷ್ಟೊಂದು ಸೂಪರ್ ಕಲೆಕ್ಷನ್ ಇದೆ ಅಂತ ನೋಡಿದ್ರಲ್ವಾ ಫ್ರೆಂಡ್ಸ್, ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಈಗ ಒಂದು ಐಸ್ ತಿನ್ನೋಣ ಅಂದ್ಬಿಟ್ಟು ಐಸ್ ಕಡೆ ಹೋಗ್ತಾ ಇದೀವಿ. ಐಸ್ ಕೂಡ ಯಾವೆಲ್ಲ ವೆರೈಟೀಸ್ ಇದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಕಾವೇರಿ ನಿಸರ್ಗಧಾಮದಲ್ಲಿ ಏನೆಲ್ಲ ಇದೆ ಅಂದ್ಬಿಟ್ಟು ನೋಡಿದ್ರಲ್ವಾ, ವೆರೈಟೀಸು, ಪಕ್ಷಿ ಪ್ರಾಣಿ, ಹಾಗೇನೆ ಚಾಕ್ಲೇಟ್ಸು, ತುಂಬಾ ವೆರೈಟೀಸ್ಗಳಿದೆ. ನಾವಂತೂ ತುಂಬಾನೇ ಎಂಜಾಯ್ ಮಾಡುದು, ನೀವು ಕೂಡ ಎಂಜಾಯ್ ಮಾಡಿದೀರಾ ಅನ್ಕೊಂಡಿದೀನಿ. ಇನ್ನು ನೋಡೋ ಅಂತ ತುಂಬಾ ಪ್ಲೇಸಸ್ ಇದೆ, ಅಲ್ಲಿಗೂ ಕೂಡ ಹೋಗ್ತೀವಿ. ಈ ಲಾಗ್ ಒಳಗೆ ತೋರ್ಸಕ್ಕೆ ತುಂಬಾ ಉದ್ದ ಆಗುತ್ತೆ ವಿಡಿಯೋ ಅಂದ್ಬಿಟ್ಟು ಮುಂದಿನ ಲಾಗ್ ಒಳಗೆ ತೋರಿಸ್ತಿದೀನಿ. ಇಷ್ಟೊಂದು ಕಷ್ಟಪಟ್ಟು ವಿಡಿಯೋನ ಮಾಡ್ತಾ ಇದೀನಿ ಫ್ರೆಂಡ್ಸ್. ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಬಂದ್ರೆ ವೆರೈಟಿ ಸ್ನಾಕ್ಸ್ಗೆ ಅಂಗಡಿಗಳಿದೆ. ಸಂಜೆ ಟೈಮ್ ಬಂದ್ರೆ ನೀವು ಕೂಡ ಟೇಸ್ಟ್ ಮಾಡಿ ನೋಡ್ಬೋದು. ಇಲ್ಲಿಗೆ ಈ ಲಾಗ್ನ ಮುಗಿಸ್ತಾ ಇದೀನಿ. ಬಾಯ್ ಬಾಯ್.